ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಗೋಧಿ ಹಿಟ್ಟಿನಲ್ಲಿ ಮನೆಯಲ್ಲಿಯೇ ಮಾಡುವಂಥ ಒಂದು ಸುಲಭ ವಿಧಾನದಲ್ಲಿ ಬಿಸ್ಕಿಟ್. ತುಂಬ ಹೆಲ್ದಿಯಾಗಿರುವಂಥ ಈ ಬಿಸ್ಕಿಟ್ ನಿಮ್ಮ ಮಕ್ಕಳಿಗೆ, ನೀವು ದೊಡ್ಡವರೆಲ್ಲರೂ ತಿನ್ಬೋದು. ಅಷ್ಟೊಂದು ಹೆಲ್ದಿಯಾಗಿರುವ ಈ ಬಿಸ್ಕಿಟ್ ಮನೆಯಲ್ಲಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಸಕ್ಕರೆ ತಗೊಂಡಿದ್ದೇನೆ, ಹಾಗೂ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಕುದಿಸ್ಲಿಕ್ಕೋಸ್ಕರ ಇಡೋಣ. ಈಗ ಇದನ್ನು ಕುದಿಲಿಕ್ಕೋಸ್ಕರ ಇಟ್ಟಿದ್ದೇನೆ. ನೋಡಿ, ಇದು ಕುದಿದ್ರೆ ಸಾಕು, ನಮಗೆ ಸಕ್ಕರೆ ಎಲ್ಲ ಮೆಲ್ಟ್ ಆದರೆ ಸಾಕು. ಅಷ್ಟರವರೆಗೆ ಇಲ್ಲಿ ಅದೇ ಗ್ಲಾಸಲ್ಲಿ ಸಕ್ಕರೆ ಮೆಜರ್ಮೆಂಟ್ ತಗೊಂಡ ಗ್ಲಾಸಲ್ಲಿ 3 ಗ್ಲಾಸ್ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ನೋಡಿ, ಈ ಥರ 3 ಗ್ಲಾಸ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಆಮೇಲೆ ಇಲ್ಲಿ ನೋಡಿ, ಸಕ್ಕರೆ ಅಂತೂ ಮೆಲ್ಟ್ ಆಗ್ತಾ ಬಂದಿದೆ. ಇದು ಈಗ ಮೆಲ್ಟ್ ಆಗ್ತಾ ಇರಲಿ. ಇಲ್ಲಿ ನಾವು ಈಗ ಈ ಹಿಟ್ಟಿಗೆ ಏನೆಲ್ಲ ಹಾಕೋದಂತ ನೋಡೋಣ. ಈಗ ಇಲ್ಲಿ ಒಂದು ಅರ್ಧ ಗಡಿ ಒಣ ಕೊಬ್ಬರಿ ತಗೊಂಡಿದ್ದೇನೆ. ಒಣ ಕೊಬ್ಬರಿ ಬೇಕು, ಇದರದ್ದು ನೀವು ಮೇಲಿನದು ಸಿಪ್ಪೆ ತೆಗೆಯುವುದಾದರೆ ನಿಮ್ಮಿಷ್ಟ ತೆಗಿಬಹುದು. ನಾನದು ಮೇಲದ್ದೆಲ್ಲ ಈ ಬ್ರೌನ್ ಕಲರದ್ದು ಸಿಪ್ಪೆ ತೆಗಿತಾ ಇಲ್ಲ, ತೆಗೆಯದೇನೆ ಮಿಕ್ಸಲ್ಲಿ ಗ್ರೈಂಡ್ ಮಾಡಿದ್ದೇನೆ. ಈ ಥರ ನೋಡಿ, ಹೊರಗಿನಿಂದ ನೀವು ಒಣ ಕೊಬ್ಬರಿ ಅದು ಹುಡಿ ತಂದರೆ ಕೂಡ ಹಾಕ್ಬೋದು. ನಾನಿಲ್ಲಿ ಮನೆಯಲ್ಲೇ ಒಣ ಕೊಬ್ಬರಿಯನ್ನು ಹುಡಿ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಅರ್ಧ ಗಡಿ. ಈಗ ಅದಕ್ಕೆ ನಾನು ಹಾಕ್ತಾ ಇರೋದು ಪಿಸ್ತಾ. ಇದಕ್ಕೆ ನೀವು ಬಿಳಿ ಎಳ್ಳನ್ನು ಕೂಡ ಹಾಕ್ಬೋದು, ಡ್ರೈ ಫುಡ್ಡೇ ಬೇಕಂತ ಇಲ್ಲ. ನಾನಿಲ್ಲಿ ಡ್ರೈ ಫುಡ್ ಆ್ಯಡ್ ಮಾಡ್ತಾ ಇರೋದು ಇನ್ನೂ ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ. ಬಾದಾಮ್ ಹಾಕೋದಾದರೆ ಬಾದಾಮ್, ಪಿಸ್ತಾ ನಿಮ್ಮ ಇಷ್ಟ ಪ್ರಕಾರ ಯಾವುದು ಹಾಕ್ಬೋದು. ಬಿಳಿ ಎಳ್ಳು ಹಾಕಿದರೂ ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನ್ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದೆಲ್ಲ ಹಾಕಿದ ಮೇಲೆ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಕೂಡ ತುಂಬ ಜಾಸ್ತಿ ಹಾಕಬೇಡಿ, ರುಚಿಗೆ ತಕ್ಕಷ್ಟು ಹಾಕಿದರೆ ಸಾಕು. ನೀವಿಲ್ಲಿ ಸಕ್ಕರೆ ನಿಮಗೆ ತಿನ್ನೋದೇನಾದರೂ ಪ್ರಾಬ್ಲಮ್ ಇದ್ದರೆ ನೀವಿಲ್ಲಿ ಸಕ್ಕರೆಯ ಜಾಗದಲ್ಲಿ ಬೆಲ್ಲ ಕೂಡ ಮೆಲ್ಟ್ ಮಾಡಿ ಬೆಲ್ಲದ ನೀರನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೇನೆ. ಶುಗರ್ ಎಲ್ಲ ಇದ್ದರೆ ಈ ಥರ ಬೆಲ್ಲವದ್ದು ಮೆಲ್ಟ್ ಮಾಡಿ ಕೂಡ ನೀವು ಈ ಬಿಸ್ಕಿಟನ್ನು ಮಾಡಬಹುದು. ಈಗ ಇಲ್ಲಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ತುಪ್ಪ ಹಾಗೂ ಎಣ್ಣೆಯನ್ನು ಮಿಕ್ಸ್ ಮಾಡಿ ತಗೋತೇನೆ. ಯಾಕಂದರೆ ತುಪ್ಪನೇ ತಗೊಳ್ಳೋದಾದರೆ ತುಪ್ಪ ಕೂಡ ತಗೊಳ್ಬಹುದು, ಚೆನ್ನಾಗಿರ್ತದೆ ತುಂಬಾ. ನಾನಿಲ್ಲಿ ಎರಡನ್ನು ಮಿಕ್ಸ್ ಮಾಡಿ ತಗೊಳ್ತಾ ಇರೋದು, ತುಪ್ಪ ಮತ್ತು ಆಯಿಲ್. ನೋಡಿ, ಈ ಥರ ಇದನ್ನೆಲ್ಲ ಈ ಥರ ಹಾಕೋಣ. ಇದಕ್ಕೆ ಮಿಕ್ಸ್ ಮಾಡೋಣ ಗೋಧಿ ಹಿಟ್ಟಿಗೆ ಎಲ್ಲ ತುಪ್ಪ ಎಣ್ಣೆ ಒಂದು ಇದರಲ್ಲಿ ಅರ್ಧ, ಈ ಪಾತ್ರೆಯಲ್ಲಿ ನಾನು ಅರ್ಧ ತಗೊಂಡಿದ್ದೇನೆ. ನೋಡಿ, ಈ ತಟ್ಟೆಯಲ್ಲಿ ಅರ್ಧ ತಟ್ಟೆ ತಗೊಂಡಿದ್ದೇನೆ. ಈಗ ಇದನ್ನು ಈ ಥರ ಕೈಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಈ ತುಪ್ಪವನ್ನೆಲ್ಲ ಎಲ್ಲದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಈಸಿ ಫ್ರೆಂಡ್ಸ್. ನೀವು ಈ ಥರ ಬಿಸ್ಕಿಟ್ ಎಲ್ಲ ಮನೆಯಲ್ಲಿ ಮಾಡಿ ಒಂದು 10-15 ದಿವಸ ತನಕ ಸ್ಟೋರ್ ಮಾಡಬಹುದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟೆ ತಿಂತಾರೆ. ನೀವು ಈ ಪಿಸ್ತಾ ಎಲ್ಲ ಡ್ರೈ ಫುಡ್ ಹಾಕೋದಾದರೆ ಸಣ್ಣಗೆ ಕಟ್ಟಿಂಗ್ ಮಾಡಿ ಆಯಿತಾ. ದೊಡ್ಡ ಪೀಸಸ್ ಕಟ್ ಮಾಡಿದರೆ ಮತ್ತು ನಮಗೆ ಈ ಬಿಸ್ಕಿಟ್ ಲಾಟುವಾಗ ಏನಾಗ್ತದೆ, ಕರೆಕ್ಟಾಗಿ ಬರುವುದಿಲ್ಲ. ಅದಕ್ಕೋಸ್ಕರ ತುಂಬಾ ಸಣ್ಣಗೆ ಚಾಪ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಅಲ್ಲಿ ನಾನು ಸಕ್ಕರೆಯ ಪಾಕ ನೀರನ್ನು ಕೂಡ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟಿದ್ದೇನೆ. ನಮಗೆ ಅದು ಬಿಸಿ ಹಾಕಬಾರ್ದು, ಸ್ವಲ್ಪ ಉಗುರು ಬೆಚ್ಚಗೆ ಇದ್ದರೆ ಸಾಕು. ಸಕ್ಕರೆಯ ನೀರು ಕೂಡ ಇಲ್ಲಿ ನೋಡಿ, ಸಕ್ಕರೆಯ ನೀರನ್ನು ಕೂಡ ಒಮ್ಮೆಲೆ ಹಾಕಬಾರ್ದು, ಸ್ವಲ್ಪ ನೋಡಿ ಇದನ್ನು ಯೂಸ್ ಮಾಡೋಣ. ನನಗೆ ಇದೆಲ್ಲ ನೀರು ಕೂಡ ಯೂಸು ಆಗ್ತದೆ, ಇದಕ್ಕೆ ಸಾಕಾಗ್ತದೆ. ಅಂದರೆ ಮೆಜರ್ಮೆಂಟು ನಾನು ಕರೆಕ್ಟಾಗಿ ತಗೊಂಡಿದ್ದೇನೆ. ಸಕ್ಕರೆಗೆ ನೀರು ಹಾಕುವಾಗ ಅರ್ಧ ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕಿ. ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಹೋಗೋಣ, ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಹೋಗೋಣ. ಇಲ್ಲ ಅಂದರೆ ಒಮ್ಮೆಲೆ ನಾವು ಚಪಾತಿಗೆ ನಾವು ಹಿಟ್ಟನ್ನು ಕಲಿಸ್ತೇವಲ್ವಾ, ಅಷ್ಟು ನಮಗೆ ಇದು ತೆಳುವಾಗಲಿಕ್ಕೆ ಇಲ್ಲ. ಇದು ಚಪಾತಿಯ ಹಿಟ್ಟು ಥರ ಸ್ವಲ್ಪ ಗಟ್ಟಿಯೇ ಇರಬೇಕು. ಅದಕ್ಕೋಸ್ಕರ ನಾವು ಸ್ವಲ್ಪನೇ ನೀರು ಹಾಕಿ ಅಳತೆಯನ್ನು ನೋಡಿಕೊಂಡು ಹೋಗೋಣ ಮೆಜರ್ಮೆಂಟ್ ಪ್ರಕಾರ. ಯಾಕಂದರೆ ಒಮ್ಮೆಲೆ ಹಾಕಿದರೆ ಮತ್ತೆ ಒಮ್ಮೆ ನೀರಾಗಿ ಹೋದರೆ ಅದೇನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಈ ಥರ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತೇನೀಗ. ಒಂದು ಬ್ಯಾಟರ್ ತಯಾರಿ ಮಾಡೋಣ ನಾವು. ನೋಡಿ, ಈ ಥರ ಗಟ್ಟಿ ಇರಬೇಕು ಇದು. ಹೊರಗಿನಿಂದ ಎಲ್ಲ ಬಿಸ್ಕಿಟ್ ತರೋದಕ್ಕಿಂತ ಮನೆಯಲ್ಲಿ ಯಾವಾಗಲಾದ್ರೂ ಒಮ್ಮೆ ಈ ಥರನೂ ಮಾಡಿ ಮಕ್ಕಳಿಗೆ ತಿನ್ನಿಸಿದರೆ ತುಂಬ ಹೆಲ್ದಿಯಾಗಿರ್ತದೆ. ನೋಡಿ, ಈ ಥರ ಒಳಗಡೆ ಈ ಥರ ಇರಬೇಕು. ನೋಡಿ, ಈ ಥರ ಇದನ್ನು ತುಂಬಾ ಮಿಕ್ಸ್ ಮಾಡ್ತಾ ಇರಲಿಕ್ಕಿಲ್ಲ. ಈ ಥರ ಒಮ್ಮೆ ಮಿಕ್ಸ್ ಆದರೆ ಸಾಕು. ನೋಡಿ, ಈ ಥರ ಒಂದು ಹದಕ್ಕೆ ಬಂದರೆ ಸಾಕು. ಇದು ಥರ ಗಟ್ಟಿ. ಈಗ ಇದನ್ನು ನಾನು ಈ ಥರ
3 ಭಾಗ ಮಾಡ್ತೇನೆ ನೋಡಿ. ನಾನು ಸ್ವಲ್ಪ ಜಾಸ್ತಿನೇ ಬಿಸ್ಕಿಟ್ ಮಾಡಿದ್ದೇನೆ, ಅಂದರೆ ಒಂದು ಸ್ವಲ್ಪ ದಿನ ಇಟ್ಟು ಮಕ್ಕಳಿಗೆ ಕೊಡಲಿಕ್ಕೋಸ್ಕರ. ಈಗ ಒಂದು ಹದವನ್ನು ಈ ಥರ ತೆಗೆದು ಇದನ್ನು ಲಟ್ಟಣಿಗೆಯಲ್ಲಿ ಈ ಥರ ರೌಂಡ್ ಶೇಪ್ಗೆ ಮಾಡೋಣ ನೋಡಿ. ಈಗ ಇದನ್ನು ಮುಚ್ಚಿಡ್ತೇನೆ, ಅಂದರೆ ಮತ್ತೆ ಒಣಗಿದರೆ ಕಷ್ಟ ಆಗ್ತದೆ ಅಲ್ವಾ ಡ್ರೈ ಆದರೆ. ಈಗ ಇದನ್ನು ಸ್ವಲ್ಪ ಈ ಥರ ಒಂದು ಶೇಪ್ಗೆ ತಂದು ಈ ಥರ ಲಾಟೋಣ ನೋಡಿ. ಫ್ರೆಂಡ್ಸ್, ನಿಮಗೆ ನಾನು ಈ ಥರ ಮಾಡುವಾಗ ತುಂಬ ಎಂತ ಇದು ಕಷ್ಟ, ತುಂಬಾ ಕಷ್ಟ ಉಂಟು ಇದು ಈ ಥರ ಬಿಸ್ಕಿಟ್ ಮಾಡಲಿಕ್ಕೆ ಮನೆಯಲ್ಲಿ ಅಂತ ಅನ್ನಿಸಬಹುದು. ಅದು ಆ ಥರ ಅನ್ನಿಸ್ತದೆ ಫ್ರೆಂಡ್ಸ್ ವಿಡಿಯೋದಲ್ಲಿ ನೋಡುವಾಗ, ಆದರೆ ತುಂಬಾ ಈಸಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈಗ ಇದಕ್ಕೆ ಈ ಥರ ರೌಂಡ್ ಶೇಪ್ ತಂದಮೇಲೆ ಒಂದು ಬಾಟಲದ್ದು ಮುಚ್ಚಳ ಏನಾದರೂ ಇದ್ದರೆ ಈ ಥರ ಶೇಪ್ ಕೊಡ್ತಾ ಬನ್ನಿ. ಅಂದರೆ ಇದನ್ನು ತುಂಬ ತೆಳು ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕಿದು, ಬಿಸ್ಕಿಟ್ ಅಲ್ವಾ. ನೋಡಿ ಈ ಥರ ಎಲ್ಲ ಒಂದು ರೌಂಡ್ ಶೇಪ್ ಕೊಡ್ತೇನೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಬೋದು. ಸ್ಕ್ವೇರ್ ಶೇಪ್ ಬೇಕಾದರೆ ಸ್ಕ್ವೇರ್ ಶೇಪ್ ಕೂಡ ಮಾಡ್ಬೋದು. ನಾನು ಇದರಲ್ಲಿ ಸ್ಕ್ವೇರ್ ಶೇಪ್ ಕೂಡ ಮಾಡಿದ್ದೇನೆ ಫ್ರೆಂಡ್ಸ್. ನೋಡಿ ಈ ಥರ ರೌಂಡಾಗಿ ಶೇಪ್ ಮಾಡಿ, ಮತ್ತೆ ಇದು ಉಳಿದ ಹಿಟ್ಟನ್ನು ಮತ್ತೆ ಈ ಥರ ಉಂಡೆ ಥರ ಮಾಡಿ ಇದನ್ನು ಮತ್ತೆ ಲಟೋಣ. ಈಗ ಈ ಬಿಸ್ಕಿಟನ್ನೆಲ್ಲ ಮಾಡಿ ನಾನು ಒಮ್ಮೆಲೆ ಕಾಯಿಸ್ತಾ ಇಲ್ಲ, ನಾನೆಲ್ಲವನ್ನು ಫಸ್ಟಿಗೆ ಒಂದು ಪ್ಲೇಟಲ್ಲಿ ಹಾಕಿಡ್ತೇನೆ ಶೇಪ್ ಕೊಟ್ಟು. ಯಾಕಂದರೆ ಏನು ತೊಂದರೆ ಇಲ್ಲ, ಇದು ಒಂದಕ್ಕೊಂದು ಅಂಟುಕೊಳ್ಳುವುದೂ ಇಲ್ಲ. ನೋಡಿ ಈ ಥರ ಇಷ್ಟು ದಪ್ಪಾಗಿರಬೇಕು ನೋಡಿ ಬಿಸ್ಕಿಟ್. ಇದನ್ನೊಂದು ಪ್ಲೇಟಲ್ಲಿ ಎಲ್ಲ ಇಡ್ತೇನೆ, ಆಮೇಲೆ ಒಮ್ಮೆಲೆ ಎಲ್ಲವನ್ನು ನಾನು ಬಿಸ್ಕಿಟನ್ನು ಎಣ್ಣೆಯಲ್ಲಿ ಬಿಡ್ತೇನೆ. ಈಗ ಫಸ್ಟಿಗೆಲ್ಲ ಶೇಪ್ ಕೊಟ್ಟು ಅಲ್ಲಿ ಸೈಡಲ್ಲಿ ಮಾಡಿಡ್ತೇನೆ. ಈಗ ಎಲ್ಲವನ್ನು ಇದೇ ಥರ ನಾವು ರೌಂಡ್ ಮಾಡಿ ಶೇಪ್ ಕೊಟ್ಟು ಎಲ್ಲ ಬಿಸ್ಕಿಟ್ನ ಶೇಪನ್ನು ತಯಾರಿ ಮಾಡಿಟ್ಕೊಳ್ಳೋಣ. ಇದನ್ನು ಕೂಡ ಅದೇ ಥರ ನೋಡಿ, ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದನ್ನು ಸ್ವಲ್ಪನಾದರೂ ಟ್ರೈ ಮಾಡಿ ನೋಡಿ. ತುಂಬ ಟ್ರೈ ಮಾಡಲಿಕ್ಕೆ ಕಷ್ಟ ಅಂತ ಅನಿಸಿದರೆ ಒಮ್ಮೆ ಸ್ವಲ್ಪವಾದರೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಿ ಅಂತೂ ಮಕ್ಕಳಿಗೆಲ್ಲ ತುಂಬಾ ಇಷ್ಟವಾಯಿತು. ಇದರಲ್ಲಿ ನಮ್ಮ ತುಪ್ಪ ಹಾಗೂ ಗೋಧಿ ಹಿಟ್ಟು, ಡ್ರೈ ಫ್ರೂಟ್ ಇದೆಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿರ್ತದೆ. ಬೆಲ್ಲ ಹಾಕಿದರೆ ಇನ್ನೂ ಕೂಡ ಹೆಲ್ದಿ ಆಗಿರ್ತದೆ. ಈಗ ನಾನು ಸ್ಕ್ವೇರ್ ಶೇಪಲ್ಲಿ ಕೊಡ್ತಾ ಇದ್ದೇನೆ ನೋಡಿ. ಸ್ಕ್ವೇರ್ ಶೇಪ್ ಆದರೆ ಈ ಥರ ಕಟ್ಟಿಂಗ್ ಮಾಡಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಬೇಕು ನೋಡಿ. ಈ ಥರ ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡಬಹುದು ಮನೆಯಲ್ಲಿ ಬಿಸ್ಕಿಟ್ ಅಂತ. ರೌಂಡ್ ಶೇಪಲ್ಲಿ ಕೂಡ ಉಂಟು, ಸ್ಕ್ವೇರ್ ಶೇಪಲ್ಲಿ ಕೂಡ ಉಂಟು. ನಾನು ನಿಮಗೆ ಇದರಲ್ಲಿ ಚೆನ್ನಾಗಿ ವಿವರಿಸಿದ್ದೇನೆ ಫ್ರೆಂಡ್ಸ್ ಹೇಗೆ ಬಿಸ್ಕಿಟ್ ಮಾಡೋದು ಅಂತ. ಒಂದನ್ನು ಸ್ಕಿಪ್ ಮಾಡಬೇಡಿ ನೀವು, ವಿಡಿಯೋವನ್ನು ಅದಕ್ಕೇ ಫುಲ್ ನೋಡಿ ಅಂತ ನಾನು ಆಗಾಗ ನಿಮಗೆ ಹೇಳ್ತಾ ಇರ್ತೇನೆ ನನ್ನ ವಿಡಿಯೋದಲ್ಲಿ ಫ್ರೆಂಡ್ಸ್. ಈಗ ಎಲ್ಲ ಬಿಸ್ಕಿಟನ್ನು ಇಲ್ಲಿ ಶೇಪಲ್ಲಿ ಮಾಡಿಟ್ಟಿದ್ದೇನೆ. ಇಲ್ಲಿ ಎಣ್ಣೆ ಕೂಡ ನಾನು ಬಿಸಿ ಮಾಡಲಿಕ್ಕೋಸ್ಕರ, ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸ್ಲೋ ಇಡಬೇಕು. ಯಾಕಂದರೆ ಇದನ್ನು ನಾವು ಎಷ್ಟು ಸ್ಲೋವಲ್ಲಿ ಇದನ್ನು ನಾವು ಫ್ರೈ ಮಾಡ್ತೇವೆ ಅಷ್ಟು ಕ್ರಿಸ್ಪಿಯಾಗಿ ಬರ್ತದೆ, ಒಳಗಡೆ ಕೂಡ ಚೆನ್ನಾಗಿ ಬೇಯ್ತದೆ. ಫಾಸ್ಟಲ್ಲಿ ಬೇಗ ಮಾಡಿ ನಾವು ಅಲ್ಲಿಂದ ಒಮ್ಮೆ ಹೋಗೋಣ ಅಂತ ಫಾಸ್ಟ್ ಇಟ್ಟು ಮಾಡಿದರೆ ಹೊರಗಡೆ ಎಲ್ಲ ಚೆನ್ನಾಗಿ ಕಲರ್ ಬರ್ತದೆ, ಒಳಗಡೆ ಏನು ಬೇಯ್ದಿರುವುದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಯಾವಾಗಲೂ ಈ ಥರವದೆಲ್ಲ ಮಾಡುವಾಗ ನೀವು ಸ್ವಲ್ಪ ಹೊತ್ತಾದರೂ ಪರವಾಗಿಲ್ಲ, ಸ್ಲೋವಲ್ಲಿ ಇದನ್ನು ಮಾಡಿ ಫ್ರೈ ನೋಡಿ. ಈ ಥರ ನಾನು ಸ್ವಲ್ಪ ಹೊತ್ತಾದಮೇಲೆ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ. ನೋಡಿ ಈ ಥರ ಒಂದೊಂದನ್ನೇ ತಿರುಗಿಸಿ ಸ್ಲೋ ಗ್ಯಾಸಲ್ಲಿ ಇಡುವುದಾದರೆ ಸ್ಲೋ ಅಲ್ಲಿ ಇಡಿ. ಈ ಥರ ಕಲರ್ ಬಂತು ನೋಡಿ. ಈ ಥರ ಕಲರ್ ಬಂದ ಮೇಲೆ ಕರೆಕ್ಟಾಗಿ ನಮ್ಮ ಬಿಸ್ಕಿಟ್ ಬಂದಿದೆ ಅಂತ, ಒಳಗಡೆ ಕೂಡ ಚೆನ್ನಾಗಿ ಬಿದ್ದಿದೆ ಅಂತ. ಈಗ ಇದನ್ನು ನಾವು ಎಣ್ಣೆಯಿಂದ ಹೊರಗಡೆ ತೆಗೆಯೋಣ. ನೋಡಿ ಎಷ್ಟು ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ, ಬೇಕರಿ ಥರ ನಮ್ಮ ಬಿಸ್ಕಿಟ್. ಈಗ ಬಿಸಿ ಉಂಟು, ಬಿಸಿ ತಿನ್ನಬೇಡಿ. ಇದನ್ನು ಏನು ಮಾಡಬೇಕಂದ್ರೆ ಸ್ಟೋರ್ ಮಾಡಿಡುವಾಗ ಫ್ರೆಂಡ್ಸ್ ಮತ್ತೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೀವು ಡಬ್ಬದಲ್ಲಿ ಎಲ್ಲ ಹಾಕುವಾಗ ಬೇಗ ಅರ್ಜೆಂಟಲ್ಲಿ ಇದು ಬಿಸಿಯನ್ನೇ ಹಾಕಬೇಡಿ. ಯಾಕಂದರೆ ಇದು ಚೆನ್ನಾಗಿ ತಣ್ಣಗಾಗುವ ತನಕ ಫ್ಯಾನ್ ಗಾಳಿಯಲ್ಲಿ ಎಲ್ಲಾದರೂ ಒಂದು ಕಡೆ ಇಡಿ,
ತುಂಬ ಚೆನ್ನಾಗಿ ತಣ್ಣಗಾದಮೇಲೆ ಅದನ್ನು ಡಬ್ಬದಲ್ಲಿ ಹಾಕಿ, ನೀವು ಸ್ವಲ್ಪನೂ ಬಿಸಿ ಇರುವ ಬಿಸ್ಕಿಟನ್ನು ಡಬ್ಬದಲ್ಲಿ ಹಾಕಿದರೆ ಅದು ಸಾಫ್ಟಾಗಿ ಹೋಗ್ತದೆ ಮರುದಿವಸಕ್ಕೆ. ಅದಕ್ಕೋಸ್ಕರ ಯಾವಾಗಲೂ ನೀವು ಬಿಸ್ಕಿಟನ್ನೆಲ್ಲ ಸ್ಟೋರ್ ಮಾಡೋದಾದರೆ ಇದನ್ನು ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಿ, ಆಮೇಲೆ ಡಬ್ಬದಲ್ಲಿ ಹಾಕಿ ಇಡಿ ಸ್ಟೋರ್ ಮಾಡಲಿಕ್ಕೋಸ್ಕರ. ಇದೇ ಥರ ಗರಿ ಗರಿಯಾಗಿರ್ತದೆ ನಿಮ್ಮ ಬಿಸ್ಕಿಟ್. ಓಕೆ ಫ್ರೆಂಡ್ಸ್.